ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಬಿಕ್ಕಲಹಳ್ಳಿಯ ಶ್ರೀ ಯೋಗ ಮುನೀಶ್ವರ ದೇವಾಲಯದಲ್ಲಿ 22ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಭಕ್ತಿಭಾವದಿಂದ ನೆರವೇರಿತು. ಆಶ್ರಮದ ಧರ್ಮದರ್ಶಿ ಡಾಕ್ಟರ್ ಬಿಕೆ ಮಂಜುನಾಥ್ ರವರ ಮಾರ್ಗದರ್ಶನದಲ್ಲಿ ನಡೆದ ಮಹೋತ್ಸವದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಗಂಗೆ ಪೂಜೆ, ಗಣಪತಿ ಪೂಜೆ, ಹೋಮ ಹವನಗಳು, ಕಲಶಾಭಿಷೇಕ, ಗೋಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಬಳಿಕ ಶ್ರೀ ಯೋಗ ಮುನೀಶ್ವರ ಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ನಂತರ ಮಾತನಾಡಿದ ಡಾಕ್ಟರ್ ಬಿಕೆ ಮಂಜುನಾಥ್, ಶ್ರೀ ಯೋಗ ಮುನೀಶ್ವರ ಸ್ವಾಮಿಯ ಕೃಪೆಯಿಂದ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತಿದ್ದು ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ ಎಂದು ತಿಳಿಸಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆರಂಭ ಮಾಡಿದ್ದೇವೆ. ಈಗ ರಥೋತ್ಸವ ಮುಗಿದಿದೆ. ಶ್ರೀ ಕ್ಷೇತ್ರದಲ್ಲಿ 22 ವರ್ಷದಿಂದ ಜಾತ್ರಾ ಮಹೋತ್ಸವ ನಡೀತಾ ಬರ್ತಾ ಇದೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮ ದೇವತೆಗಳನ್ನು ದೇವಾಲಯಕ್ಕೆ ನಿನ್ನೆಯೇ ಬರಮಾಡಿಕೊಂಡಿದ್ದೀವಿ. ಈ ಕ್ಷೇತ್ರದಲ್ಲಿ ವಿಶೇಷ ಏನಂದ್ರೆ ದೇವತೆಗಳು ದೇವಾಲಯಕ್ಕೆ ಬರಬೇಕಾದ್ರೆ ಪ್ರತಿ ವರ್ಷ 22 ವರ್ಷದಿಂದ ಮಳೆ ಬರುತ್ತೆ. ಮಳೆ ಬರೋದೇ ವಿಶೇಷ ಈ ಕ್ಷೇತ್ರಕ್ಕೆ. ದೇವರ ದ್ವಾರಕ್ಕೆ ಎಂಟ್ರಿ ಆಗೋದ್ರಲ್ಲಿ ಮಳೆ ಬರುತ್ತೆ. ಪ್ರತಿ ವರ್ಷದಲ್ಲಿ ಈ ವರ್ಷದ ಬಹಳ ಮಳೆ ಬಂದು ವಿಜೃಂಭಣೆಯಿಂದ ದೇವತೆಗಳು ಹೊರಗಡೆ ಬಂದಿದ್ದಾರೆ. ಹೋಮ ಹವನ ಎಲ್ಲವನ್ನೂ ಆಗಿ ನೀವು ನೋಡ್ಬೋದು. ಭಕ್ತಾದಿಗಳ ಕ್ಷೇತ್ರಕ್ಕೆ ಕರೆದು ಬಂದು ರಥೋತ್ಸವದ ಬಹಳ ವಿಜೃಂಭಣೆಯಿಂದ ಪಾಲ್ಗೊಂಡು ಈ ಸರಿ ಜಾತ್ರಾ ಮಹೋತ್ಸವದ ರಥೋತ್ಸವವನ್ನು ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಅಂತ. ಈ ಕ್ಷೇತ್ರದಲ್ಲಿ ವಿಶೇಷ ಏನಂದ್ರೆ ನೀವು ನೋಡ್ಬೋದು, ಭಕ್ತಾದಿಗಳು ಬಂದ್ರೆ ಆ ಯೋಗ ಮುನೀಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಎಲ್ಲ ಭಕ್ತಾದಿಗಳು ಅವ್ರಿಗೆ ಏನು ಕಷ್ಟಗಳಿದೆ ಅನ್ನೋ ದಯಪಾಲಿಸಿ 22 ವರ್ಷದಿಂದ ಯೋಗ ಮುನೀಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಎಲ್ಲಾ ರೀತಿಯಲ್ಲಿ ಕಷ್ಟ ಅವ್ರು ಏನು ಕೇಳ್ಕೊಳ್ತಾರೋ ವರಗಳನ್ನು ದಯಪಾಲಿಸ್ತಾ ಇದೊಂದು ಸಿದ್ಧಿ ಕ್ಷೇತ್ರವನ್ನಾಗಿ ಯೋಗ ಮುನೀಶ್ವರ ಸ್ವಾಮಿಯು ಈ ಕ್ಷೇತ್ರದಲ್ಲಿ 22 ವರ್ಷದಿಂದ ಬರುವಂತ ಭಕ್ತಾದಿಗಳನ್ನು ದಿನೇ ದಿನೇ ಪ್ರತಿ ವರ್ಷವೂ ಬಹಳ ನೋಡುವ ಸಂಖ್ಯೆಯಲ್ಲಿ ಹೆಚ್ಚು ಮಾಡ್ತಾನೆ ಬರ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವ ರಥೋತ್ಸವದಲ್ಲಂತೂ ಬಹಳ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ರಥೋತ್ಸವವನ್ನು ಎಳೆದಿದ್ದು ನೀವೆಲ್ಲ ನೋಡಿರಬಹುದು. ಬೆಳಗ್ಗೆಯಿಂದ ಎಲ್ಲಾ ದೇವರುಗಳು ಅಭಿಷೇಕ ಅಲಂಕಾರಗಳೆಲ್ಲ ಆಗಿ ಹೋಮ ಮಾಡಿ ರಥೋತ್ಸವಕ್ಕೂ ರಥಕ್ಕೂ ಪೂಜೆ ಮಾಡಿ ಮೆರವಣಿಗೆ ಆಗಿದೆ. ಈ ಕ್ಷೇತ್ರದಲ್ಲಿ ಯೋಗ ಮುನೇಶ್ವರ ಸ್ವಾಮಿ ಈ ನೆಲೆಯಾಗಿ 22 ವರ್ಷದ ಹಿಂದೆ ನೆಲೆಯಕ್ಕೆ ಮುಂಚೆ ಈ ಕ್ಷೇತ್ರ ಏನೂ ಇರಲಿಲ್ಲ. ಈ ಕ್ಷೇತ್ರದಲ್ಲಿ ಅಪ್ಪ ಬಂದು ನಿಂತ್ಕೊಂಡ್ಮೇಲೆ ಇದು ಬಹಳ ಸಿದ್ಧಿ ಕ್ಷೇತ್ರವಾಗಿದೆ. ನೀವು ಬರ್ತಕ್ಕಂಥ ಭಕ್ತಾದಿಗಳು ಏನು ಕೇಳ್ತಾರೋ ಎಲ್ಲಾ ರೀತಿಯಲ್ಲೂ ಅನುಕೂಲ ಮಾಡ್ಕೊಂಡು ಮನೆಯಲ್ಲಿ ಕಷ್ಟ ಸುಖಗಳು ಏನು ಕೇಳ್ತಾರೋ ಭಕ್ತರು ಬೇಡ್ಕೊಂಡ್ರೆ ಹೊರಗಳನ್ನು ದಯಪಾಲಿಸ ಇದೊಂದು ಸಿದ್ಧಿ ಕ್ಷೇತ್ರವಾಗಿ ಯೋಗ ಮುನೇಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ಮೇಲೆ ಬಹಳ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಭಕ್ತಾದಿಗಳು ಹಾಗೆ ಬರ್ತಾ ಇದ್ದಾರೆ. ಅವ್ರು ಏನ್ ಕೇಳ್ತಾರೋ ಎಲ್ಲದನ್ನು ದಯಪಾಲಿಸ್ತಾ ಇದ್ದಾರೆ. ಅನ್ನೋದೇನಿಲ್ಲ, ಈ ಕ್ಷೇತ್ರದಲ್ಲಿ ಯೋಗ ಮುನೇಶ್ವರ ಸ್ವಾಮಿ ಅವರ ಒಂದು ಇದರಿಂದನೇ ಎಲ್ಲ ನಡೀತಾ ಇದೆ. ನಮ್ಮದೇನಿಲ್ಲ, ಅಯ್ಯಪ್ಪ ಕೊಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ನಾನೇನು ಯಾವುದೇ ರೀತಿಯಲ್ಲಿ ಇದು ಮಾಡ್ತಾ ಇಲ್ಲ. ಆ ಯೋಗ ಮುನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಇಷ್ಟೆಲ್ಲ ನಡೀತಾ ಇದೆ ಅಂತ. ನಿಮ್ಮ ಹೆಸರು ಸರ್? ಈ ಕ್ಷೇತ್ರದ ಪ್ರಧಾನ ದತ್ತಿ ಬಿಕೆ ಮಂಜುನಾಥ್.